ಹೆಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಶುಭೋದಯ. ದಿಸ್ ಈಸ್ ಮೈ 11th ಸ್ಟಡಿ ವ್ಲಾಗ್. ಈ ನನ್ನ ಸ್ಟಡಿಯ ಜರ್ನಿಯಲ್ಲಿ ಅಲಾರಾಮ್ ಎಷ್ಟು ಮಹತ್ವದ ಪಾತ್ರ ವಹಿಸುತ್ತೆ ಅಂತಂದರೆ, ಅದು ಏನಾದರೂ ಎಬ್ಬಿಸಲಿಲ್ಲ ಅಂದರೆ ನಾನು ಎದ್ದೇಳೋಕ್ಕೆ ಆಗಲ್ಲ, ಸ್ಟಡಿ ಮಾಡೋಕ್ಕೂ ಆಗಲ್ಲ. ಇಡೀ ದಿನ ನಾನು ಒಂಚೂರು ಓದೋಕ್ಕಂತೂ ಆಗೋದೇ ಇಲ್ಲ. ನನ್ನ ಇಡೀ ದಿನದ ಎನರ್ಜಿ ಬೂಸ್ಟೇ ಅರ್ಲಿ ಮಾರ್ನಿಂಗ್ ಸ್ಟಡಿ ಆಗೈತಿ. ಅರ್ಲಿ ಮಾರ್ನಿಂಗ್ ಸ್ಟಡಿ ನಾನೇನಾದರೂ ಮಾಡಲಿಲ್ಲ ಅಂದರೆ ಇಡೀ ದಿನ ನನ್ನ ಸ್ಟಡಿ ಮಾಡೋಕ್ಕೆ ಆಗೋದೇ ಇಲ್ಲ. ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಮಾಡೋಕ್ಕಾಗಂಗಿಲ್ಲ. ಮತ್ತು ಮರುದಿನ ನಾನು ಅರ್ಲಿ ಮಾರ್ನಿಂಗ್ ಎದ್ದೂನೇ ಸ್ಟಾರ್ಟ್ ಮಾಡಬೇಕು. ಆ ರೀತಿ ನನ್ನ ಮೈಂಡ್ ಸೆಟ್ ಆಗಿಬಿಟ್ಟೈತಿ. ನಾವು ಸ್ಕೂಲಲ್ಲಿ ಓದುವಾಗ ನಮ್ಮ ಟೀಚರ್ಸ್ ನಮ್ಗೆ ಹೇಳ್ತಾಯಿದ್ರು ಏನಂತ, ಅರ್ಲಿ ಮಾರ್ನಿಂಗ್ ಎದ್ದು ಸ್ಟಡಿ ಮಾಡಿ, ಅರ್ಲಿ ಮಾರ್ನಿಂಗ್ ಎದ್ದು ಸ್ಟಡಿ ಮಾಡಿ ಅಂತ ಹೇಳ್ತಾಯಿದ್ರು. ಆದರೆ ನಾವು ಅವಾಗ ಏನು ಮಾಡ್ತಾಯಿದ್ವಿ, ಅದನ್ನು ತಲೆಗೆ ಹಾಕೋತಾ ಇದ್ದಿಲ್ಲ. ಆದರೆ ಇವಾಗ ನಾವು ಪ್ರೆಸೆಂಟು ಅರ್ಲಿ ಮಾರ್ನಿಂಗು ಅಲಾರಾಮ್ ಇಟ್ಕೊಂಡು, ಅದು 3 ಗಂಟೆ AM ಅಲಾರಾಮ್ ಇಟ್ಕೊಂಡು ಎದ್ದು ಸ್ಟಡಿ ಮಾಡ್ತೀವಲ್ಲ, ಅದರ ಮಹತ್ವ ಏನಂತ ನಮಗೆ ಇವಾಗ ಗೊತ್ತಾಗ್ತಾ ಇದೆ. ಅದರಿಂದ ನಾವು ಬಹಳ ಉಪಯುಕ್ತವಾಗಿರುವಂತಹ ಸಮಯ ನಮಗೆ ಉಳಿತಾಯ ಆಗುತ್ತೆ. ಇವಾಗ ನನ್ನ ಫಸ್ಟ್ ಸ್ಟಡಿ ಸ್ಲಾಟ್ ಸ್ಟಾರ್ಟ್ ಆಯಿತು. ಫಸ್ಟ್ ಸಬ್ಜೆಕ್ಟು ನನ್ನ ಫೇವ್ರೆಟ್ ಕನ್ನಡ. ಇವಾಗ ನಾನು ಕನ್ನಡ ಸಬ್ಜೆಕ್ಟನ್ನು ಓದೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನನ್ನ ಮುದ್ದು ಬಂಗಾರ ಇದು. ಇವತ್ತು ನಾನು ಸಂಸ್ಕೃತ ವ್ಯಂಜನ ಸಂಧಿಗಳನ್ನು ಅಭ್ಯಾಸ ಮಾಡಿದೆ. ಜತ್ವ ಸಂಧಿ, ಚುತ್ವ ಸಂಧಿ ಮತ್ತು ಅನುನಾಸಿಕ ಸಂಧಿಗಳಲ್ಲಿಗೆ ಎಲ್ಲ ಕಂಪ್ಲೀಟ್ ಆಯಿತು. ಅದಾದಮೇಲೆ ಅನ್ಯ ದೇಶೀಯ ಪದಗಳು, ದೇಶೀಯ ಪದಗಳ ಅವುಗಳನ್ನು ಅಭ್ಯಾಸ ಮಾಡಿದೆ. ದೇಶೀಯ ಅಚ್ಚ ಕನ್ನಡ ಶಬ್ದಗಳು, ಸಂಸ್ಕೃತದಿಂದ ಬಂದ ಶಬ್ದಗಳು, ಆಮೇಲೆ ಹಿಂದೂಸ್ತಾನಿ ಭಾಷೆಯಿಂದ ಬಂದ ಶಬ್ದಗಳು, ಇಂಗ್ಲೀಷ್ನಿಂದ ಬಂದ ಶಬ್ದಗಳು, ಆಮೇಲೆ ಪೋರ್ಚುಗೀಸ್ನಿಂದ ಬಂದ ಶಬ್ದಗಳು, ಇವನ್ನೆಲ್ಲ ಇವತ್ತು ಸ್ಟಡಿ ಮಾಡಿದೆ. ನೆಕ್ಸ್ಟ್ ನಾನು ಕಂಪ್ಯೂಟರ್ ಸಬ್ಜೆಕ್ಟ್ನ ಸ್ಟಾರ್ಟ್ ಮಾಡಿದೆ. ನನಗೆ ಕಂಪ್ಯೂಟರ್ ಓದ್ಕೊಳ್ಳೋಕ್ಕೆ ಸರಿಯಾಗಿರುವಂತಹ ನೋಟ್ಸ್ ಇನ್ನೂ ಸಿಕ್ಕಿಲ್ಲ. ಇವಾಗ ನನಗೆ ಸ್ವಲ್ಪ ನೋಟ್ಸ್ ಐತಿ, ಇದನ್ನೇ ನಾನು ಸ್ಟಡಿ ಮಾಡಕತ್ತೀನಿ. ಅದಕ್ಕಾಗಿ ನಾನು ಗುರುರಾಜ್ ಬುಲ್ಬುಲೆ ಸರ್ದು ಪುಸ್ತಕವನ್ನು ನಾನು ಆನ್ಲೈನಲ್ಲಿ ಆರ್ಡರ್ ಮಾಡೀನಿ. 1-2 ದಿನದಲ್ಲಿ ಬರುತ್ತೆ. ಅದು ತುಂಬಾ ಚೆನ್ನಾಗೈತೆ ಅಂತಂದು ಭಾಳ ಜನ ಹೇಳಿದ್ದಾರೆ. ಹಾಗಾಗಿ ನಾನು ಅದೇ ಪುಸ್ತಕನ ರೆಫರ್ ಮಾಡಬೇಕು ಅಂತ ಆರ್ಡರ್ ಮಾಡೀನಿ. ಇವಾಗ ನಾನು ನೆನೆಸಿಟ್ಟಿರುವಂತಹ ಬಾದಾಮಿಗಳನ್ನು ತಿಂತೀನಿ. ಇವಾಗ ಟೀ ಟೈಮ್. ಟೀ ಕುಡಿತಾ ಕ್ಲಾಸ್ನ ತಗೋತಾ ಇದ್ದೀನಿ. ಇವಾಗ ನಾನು ಇಂಗ್ಲೀಷ್ ಕ್ಲಾಸ್ನ ತೊಗೊಳಕತ್ತೀನಿ, ಆನ್ಲೈನ್ ಕ್ಲಾಸ್. ಆಫೀಸರ್ಸ್ ಅಡ್ಡಾದಲ್ಲಿ ಕಮ್ಯುನಿಕೇಷನ್ ಕ್ಲಾಸ್, VAOದು ಕಮ್ಯುನಿಕೇಷನ್ ಕ್ಲಾಸ್ನ ನಾನು ತೊಗೊಂಡೀನಿ. ಅದರಲ್ಲಿ ಇಂಗ್ಲೀಷ್ ಕ್ಲಾಸ್ನ ಇವತ್ತು ತಗೋತಾ ಇದ್ದೀನಿ. ನಾನು ಯಾಕೆ ಟೀ ಮತ್ತು ಬ್ರೆಡ್ ಅಷ್ಟು ಅರ್ಲಿ ಮಾರ್ನಿಂಗ್ ತೊಗೊಳ್ತಾ ಇದ್ದೀನಿ, ತಿಂತಾ ಇದ್ದೀನಿ ಅಂತಂದರೆ, ಇಲ್ಲಪ್ಪ ಅಂದರೆ ನಿದ್ದೆ ಬಂದುಬಿಡುತ್ತೆ ಫ್ರೆಂಡ್ಸ್. ಬೆಳಗ್ಗೆನೇ ಡೈಲಿ ಒಂದಿನ ಎದ್ದರೆ ಏನೂ ಆಗೋಲ್ಲ. ನಾನು ಡೈಲಿ ನಶಿಗ್ನಾಗ್ನ 3 ಗಂಟೆಗೆ ಹೇಳ್ತೀನಲ್ಲ, ಹಾಗಾಗಿ ನನಗೆ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆ ನಿದ್ದೆನ ಕಂಟ್ರೋಲ್ ಮಾಡೋಕ್ಕೋಸ್ಕರ ನಾನು ಟೀ ಕುಡಿತೀನಿ ಮತ್ತು ಏನಾದರೂ ತಿಂತಿರ್ತೀನಿ. ಅಂದರೆ ಬ್ರೆಡ್ಡು, ಟೋಸ್ಟು ಈ ರೀತಿಯಾಗಿ ತಿಂತಾಯಿರ್ತೀನಿ ಫ್ರೆಂಡ್ಸ್. ಇವಾಗ ಸ್ನಾನ ಆಯಿತು. ಸ್ನಾನ ಮಾಡಿ ಫ್ರೆಶ್ ಅಪ್ ಆಗ್ತಾ ಇದ್ದೀನಿ. ಇವತ್ತು ಹುಣ್ಣಿಮೆ ಇದೆ ಫ್ರೆಂಡ್ಸ್. ಹಾಗಾಗಿ ದೇವರೆಲ್ಲ ತಿಕ್ಕೊಂಡು ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕು. ನನ್ನ ಸೆಕೆಂಡ್ ಸ್ಲಾಟ್ ಸ್ಟಾರ್ಟ್ ಆಯಿತು. ಇವತ್ತು ಸಂಡೇ ಆಗಿರೋದ್ರಿಂದ ರಿವಿಷನ್ ಟೈಮ್. ನಾನು ಇಷ್ಟು ದಿನ ಅಂದರೆ ಮಂಡೇ ಟು ಸ್ಯಾಟರ್ಡೆ ಏನೇನು ಓದಿದ್ನಲ್ಲ ಎಲ್ಲ ಸಬ್ಜೆಕ್ಟ್ ನೋಟ್ಸ್ನ ನಾನಿವತ್ತು
ಎಲ್ಲನೂ ರಿವಿಷನ್ ಮಾಡ್ತಾಯಿದ್ದೀನಿ. ನಾನು ಬೇರೆ ಏನೂ ಓದಲ್ಲ, ಇದನ್ನೇ ರಿವಿಷನ್ ಮಾಡ್ತೀನಿ. ಈ ಸಂಡೇ ಫುಲ್ ಡೇ ನಾನು ರಿವಿಷನ್ಗಾಗಿ ಮೀಸಲಿಡ್ತೀನಿ. ಯಾಕಂದರೆ ಫ್ರೆಂಡ್ಸ್, ನಾವೆಷ್ಟೋ ಓದ್ತೀವಿ, ಅದು ನಮಗೆ ಬೇಕಾಗಿರೋ ಸಮಯದಲ್ಲಿ ಬೇಕಾಗಿರೋ ಟೈಮ್ನಲ್ಲಿ ನಮಗದು ನೆನಪಿಗೆ ಬರಲಿಲ್ಲಪ್ಪ ಅಂತಂದರೆ ಓದಿ ಆದರೂ ಏನು ಪ್ರಯೋಜನ ಫ್ರೆಂಡ್ಸ್. ಹಾಗಾಗಿ ನಾವು ರಿವಿಷನ್ ಮಾಡೋದ್ರಿಂದ ಎಷ್ಟು ಇಂಪಾರ್ಟೆಂಟಾಗಿ ಉಳ್ಕೊಳ್ಳುತ್ತೆ ಅಂತಂದರೆ ಅದನ್ನು ತಲೆಯಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಬೆಳಗ್ಗೆ ನಾನು ಓದಿರುವಂತಹ ಸಬ್ಜೆಕ್ಟ್ಸ್ ಕನ್ನಡ, ಇಂಗ್ಲೀಷು, ಆಮೇಲೆ ಕಂಪ್ಯೂಟರ್ ಇವನ್ನೇನೋ ರಿವಿಷನ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂದರೆ ನಾನು ರಿಪೀಟಾಗಿ ಕ್ಲಾಸ್ಗಳನ್ನು ಕೇಳ್ತಾ ಇರ್ತೀನಿ, ರಿಪೀಟಾಗಿ ಕನ್ನಡವನ್ನು ಓದ್ತಾ ಇರ್ತೀನಿ. ಹಾಗಾಗಿ ಇದೇನೂ ರಿವಿಷನ್ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಪೊಲಿಟಿಕಲ್ಲು, ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸು ಇವುಗಳನ್ನು ನಾವು ಕಡ್ಡಾಯವಾಗಿ ರಿವಿಷನ್ ಮಾಡಲೇಬೇಕು. ನಾನಿವಾಗ ಪೊಲಿಟಿಕಲ್ ರಿವಿಷನ್ ಮಾಡ್ತಾಯಿದ್ದೀನಿ. ಸೈನ್ಸ್ ರಿವಿಷನ್ ಮಾಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಯಾಕಪ್ಪ ಅಂತಂದರೆ ನಾನು ಓದ್ತಾ ಇರೋ ಪುಸ್ತಕ ಅದರಲ್ಲಿ ಚಾಪ್ಟರ್ ವೈಸ್ ಹಿಂದ್ಗಡೆ ಸಾಕಷ್ಟು ಪ್ರಶ್ನೋತ್ತರಗಳಲ್ಲಿ ಇದ್ದಾವೆ, MCQ ವೈಸ್. ಆಮೇಲೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳಲಾಗಿರುವಂತಹ ಎಲ್ಲ ಪ್ರಶ್ನೆಗಳು ಸಹ ಅಲ್ಲಿ ಕೊಟ್ಟಿದ್ದಾರೆ. ನನಗಲ್ಲೇ ರಿವಿಷನ್ ಆಗಿಬಿಡುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ನಂದು ಕ್ವಶನ್ ಪೇಪರ್ ಬಿಡಿಸುವಂಥ ಟೈಮ್ ಆಯಿತು. ನಾನು ಇಷ್ಟು ದಿನ ಎಷ್ಟೇ ಓದಿದ್ರೂ ಸಹ ನಾವು ಸಂಡೇಗೊಮ್ಮೆ ಕ್ವಶನ್ ಪೇಪರ್ ಬಿಡಿಸೋದನ್ನು ಹವ್ಯಾಸವನ್ನು ನಾವು ಇಟ್ಕೊಳ್ಳೇಬೇಕಾಗುತ್ತೆ. ಎಕ್ಸಾಮ್ಸ್ ಹತ್ತಿರ ಬರೋವರೆಗೂ ನಾವು ಮಿನಿಮಮ್ 30-40 ಕ್ವಶನ್ ಪೇಪರ್ನಾದರೂ ಬಿಡಿಸಿರಬೇಕು. ಹಾಗಾಗಿ ನಾನು ಈಗ ಕ್ವಶನ್ ಪೇಪರ್ ಬಿಡಿಸೋಕ್ಕೆ ಇವಾಗ ನಾನು ಕ್ವಶನ್ ಪೇಪರ್ ಬಿಡಿಸ್ತಾ ಇದ್ದೀನಿ. ನಮ್ಮ ಸ್ಟಡಿಯಲ್ಲಿ ರಿವಿಷನ್ ಎಷ್ಟು ಮಹತ್ವನೋ ಅದೇ ರೀತಿ ಕ್ವಶನ್ ಪೇಪರ್ ಬಿಡಿಸೋದು ಸಹ ಬಹಳ ಮಹತ್ವ ಫ್ರೆಂಡ್ಸ್. ಯಾಕಪ್ಪ ಅಂತಂದರೆ ಪ್ರಶ್ನೆಗಳು ಯಾವ ರೀತಿ ಬರ್ತಾವೋ ಅನ್ನೋದು ಗೊತ್ತಾಗುತ್ತೆ, ಪ್ರಾಕ್ಟೀಸ್ ಆಗುತ್ತೆ, ಆಮೇಲೆ ರಿವಿಷನ್ ಆಗುತ್ತೆ. ನಾವು ಓದಿರೋ ರಿಪೀಟಾಗಿ ಮರಳಿ ನಮ್ಮ ಮೈಂಡ್ಗೆ ಬರುತ್ತೆ. ಇವಾಗ ಟೆಸ್ಟ್ ಮುಗೀತು. ಇವಾಗ ನಾನು ಚೆಕ್ ಮಾಡ್ತೀನಿ ಎಷ್ಟು ತೊಗೊಂಡಿದ್ದೀನಿ ಅಂತ. ನಾನು ಆಮೇಲೆ ಹೇಳ್ತೀನಿ. ನನ್ನ ಫಸ್ಟ್ ಟೆಸ್ಟ್ ಮುಗೀತು. ನಾನು ಇದನ್ನು CCಲೇ ಟಿಕ್ ಮಾಡೀನಿ. ಯಾಕಪ್ಪ ಅಂತಂದರೆ ಮತ್ತೆ ಇದನ್ನು ಯೂಸ್ ಮಾಡೋಕ್ಕೆ, ಮತ್ತೆ ರಿಪೀಟಾಗಿ ಇದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಿ 38 ಪ್ರಶ್ನೆಗಳಿದ್ದವು. ಅದಕ್ಕೆ ನಾನು 24 ಮಾರ್ಕ್ಸ್ ತೊಗೊಂಡೀನಿ. ನೀವು ಫ್ರೆಂಡ್ಸ್ ಪ್ರಶ್ನೆ ಪತ್ರಿಕೆಗಳನ್ನು ಸಾಕಷ್ಟು ಪ್ರಾಕ್ಟೀಸ್ ಮಾಡಿ, ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋಕ್ಕೆ ಪ್ರಯತ್ನ ಪಡಿ. ಸಂಡೇಗೆ ಒಂದು 5 ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋದು ಪ್ರಾಕ್ಟೀಸ್ ಮಾಡಬೇಕು ಫ್ರೆಂಡ್ಸ್. ಇಲ್ಲಿ ಫಸ್ಟ್ ಟೆಸ್ಟಿಗೆ ತೊಗೊಂಡಿರೋ ಮಾರ್ಕ್ಸನ್ನು ನಾನಿಲ್ಲಿ ಬರಿತಾ ಇದ್ದೀನಿ. ಇಲ್ಲಿ 38 ಪ್ರಶ್ನೆಗಳಿಗೆ ನಾನು 24 ಮಾರ್ಕ್ಸ್ ತೊಗೊಂಡೀನಿ. ಹಲೋ ಫ್ರೆಂಡ್ಸ್, ಇದು ನನ್ನ 2ನೇ ಟೆಸ್ಟ್. ಫ್ರೆಂಡ್ಸ್, ನನ್ನ ಸೆಕೆಂಡ್ ಟೆಸ್ಟ್ ಸಹ ಮುಗೀತು. ನಾನು CCಲೇ ಹಾಕೀನಿ. ಯಾಕಪ್ಪ ಅಂತಂದರೆ ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಪೆನ್ನಲ್ಲೇ ಹಾಕ್ಬಿಟ್ರಂದರೆ ಅದು ಆನ್ಸರ್ ಗೊತ್ತಾಗ್ಬಿಡುತ್ತಲ್ಲ. ಹಾಗಾಗಿ ನಾನು CCಲೇ ಹಾಕೀನಿ. ಮತ್ತು ಪ್ರಾಕ್ಟೀಸ್ ಮಾಡೋಕ್ಕೆ ಯೂಸ್ ಆಗುತ್ತೆ ಇದನ್ನು. ನೋಡಿ ಫ್ರೆಂಡ್ಸ್, ನನಗೆ ಸಿಕ್ಕಿರೋಂಥ ಮಾರ್ಕ್ಸ್ ಇವು ಒಟ್ಟು ಪ್ರಶ್ನೆ 45 ಅದಾವು. ನಂಗೆ ಸಿಕ್ಕಿದ್ದ ನಾನು ತೊಗೊಂಡಿರೋ ಮಾರ್ಕ್ಸ್ 34. 45ಕ್ಕೆ 34 ಮಾರ್ಕ್ಸ್ ತೊಗೊಂಡೀನಿ ಫ್ರೆಂಡ್ಸ್. ಟೆಸ್ಟ್ 2 ಮಾರ್ಕ್ಸ್ ಎಸ್ 45ಗೆ 34. 3ನೇ ಟೆಸ್ಟ್ ಇದು ಸಹ ಇದು 45 ಪ್ರಶ್ನೆಗಳು. ಅದಕ್ಕೆ 34 ತೊಗೊಂಡಿನಿ. ಇದು 3rd ಟೆಸ್ಟ್. ಇವು ಒಟ್ಟು 39 ಪ್ರಶ್ನೆ ಅದಾವೆ. ನಾನು 25 ತೊಗೊಂಡೆ. ಇಷ್ಟು ನನ್ನ ಟೆಸ್ಟ್.